ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಗ್ರಹಣದಲ್ಲೂ ಕೂಡ ಒಂದಷ್ಟು ವಿಶೇಷತೆಗಳಿದೆ. ಹೆಂಗೆ ಗೋಚರ ಆಗುತ್ತೆ, ಯಾವ ರೀತಿ ಅದು ನೋಡೋದಕ್ಕೆ ಸಿಗುತ್ತೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಈ ಬಾರಿ ಅದು ಭಾರತದಲ್ಲಿ ಗೋಚರ ಕೂಡ ಇಲ್ಲ ಅಂತ ಈ ಪ್ರಶ್ನೆ ಬರುತ್ತೆ. ಗೋಚರಿಸಲ್ಲ ಅಂದ್ರೂ ಕೂಡ ಅದರ ಆಚರಣೆ ನಾವು ಮಾಡಬೇಕಾ? ಅದರ ಎಫೆಕ್ಟ್ ನಮ್ಮ ಮೇಲೆ ಆಗುತ್ತಾ? ನೈಸರ್ಗಿಕದ ಮೇಲೆ ಆಗುತ್ತಾ? ನೈಸರ್ಗಿಕವಾಗಿ ಏನೆಲ್ಲ ವಿಕೋಪಗಳು ಆಗಬಹುದು? ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಖ್ಯಾತ ಜ್ಯೋತಿಷಿಗಳು ಆದಂತಹ ಡಾಕ್ಟರ್ ಸುರೇಶ್ ಗುರೂಜಿ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಆರಂಭದಲ್ಲೇ ಹೇಳ್ದಂಗೆ ಗ್ರಹಣ ಅಂದ್ರೇನೆ ನಮ್ಮಲ್ಲಿ ಒಂದು ರೀತಿ ಆತಂಕ. ಜನರಿಗೆ ಆ ಪದ ಕೇಳ್ದಂಗೆ ಆತಂಕ ಶುರು ಆಗುತ್ತೆ. ಹಲವಾರು ಪ್ರಶ್ನೆಗಳು ಬರುತ್ತೆ. ಹಾಗಾದ್ರೆ ಗ್ರಹಣದ ಆಚರಣೆ ಹೆಂಗಿರಬೇಕು, ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಯಾವ ರೀತಿ ಪಾಲನೆ ಮಾಡಬೇಕು, ಇಂಥ ಪ್ರಶ್ನೆಗಳಿರುತ್ತೆ. ಬಟ್ ಮೊದಲೇ ನಮ್ಮ ಭಾರತದಲ್ಲಿ ಗೋಚರ ಇಲ್ಲ ಅಂದ್ರೂ ಕೂಡ ಇದರ ಆಚರಣೆ ಅಗತ್ಯ ಇದೆ ಅಂತ ಅನ್ಸುತ್ತಾ? ಓಕೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಗಣಪತಿಯನ್ನು ಜಪಾಕಸ್ಮ ಸಂಕಾಶಂ ಕಾಶ್ಯಪೇಯ ಮಹಾದಿತ್ಯಂ ತಮೋಗ್ನಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅಂತೇಳಿ ಆ ದಿವಾಕರನನ್ನು, ಆ ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಈ ಶುಭ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗೆಲ್ಲರೂ ಕೂಡ ಗ್ರಹಣ ಅಂತಂದರೆ ಅವರಿಗೆ ಗ್ರಹಣ ಅಂದ್ಕೊಳ್ಳೆ ಆತಂಕ ಬರುತ್ತೆ. ಅದು ನಾಣ್ಣುಡಿ, ನಮಗೆ ಒಂಥರ ಗ್ರಹಣ ಎಡ್ದಂಗಾಗಿದೆ ಅಂತಾರೆ. ಆದರೆ ಈ ಗ್ರಹಣ ಅಂತಕ್ಕಂಥದ್ದು ನಾವೆಲ್ಲ ನೋಡುವಾಗೆ ಅಲ್ಲ, ಗ್ರಹಣ ಅಂದ್ರೆ ಯಾಕೆ ಆತಂಕ? ಜೊತೆಗೆ ಈ ಗ್ರಹಣ ಅನ್ನೋ ಪದನೇ ಒಂದು ರೀತಿ ಅಪಶಕುನ ಅನ್ನೋ ರೀತಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಹೌದು, ಅದು ಗ್ರಹಣ ಅಂತಕ್ಕಂಥದ್ದು ಜನಸಾಮಾನ್ಯರು ಬೇರೆಯವರಿಗೆ ಒಂದು ರೀತಿ ಅಂದ್ರೆ ಮೂರು ರೀತಿಯಾಗಿ ನೋಡ್ತೀವಿ. ಒಂದು ಜನಸಾಮಾನ್ಯರು ನೋಡಿರ್ತಕ್ಕಂಥ ಒಂದು ರೀತಿ, ವಿಜ್ಞಾನಿಗಳು ನೋಡೋದು ಒಂದು ರೀತಿ, ಯೋಗಿಗಳು ನೋಡೋದು ಇನ್ನೊಂದು ರೀತಿ ಅಂತ. ಯೋಗಿಗಳಿಗೆ ಅದು ಪುಣ್ಯಕಾಲ ಅಶುಭ ಅಂತ ಕರೆದು ಅವರು ತಮ್ಮ ಪಿತೃದೋಷಗಳನ್ನು, ದೈವದ ಮಂತ್ರಗಳನ್ನು, ಮಂತ್ರಶಕ್ತಿಗಳನ್ನು ಹೊಲಿಸ್ಕೊಳ್ಳಿಕ್ಕೆ ತನ್ನ ಅವರು ಯೋಗಿಗಳಿಗೆ ಶುಭ ಗ್ರಹಣ ಅವರು ಯೂಸ್ ಮಾಡಿಕೊಂಡ್ರೆ, ವಿಜ್ಞಾನಿಗಳು ಹಿಂದೆ ಭೂಮಿ ಸೃಷ್ಟಿಯಾದಾಗ ಯಾವುದೇ ಜೀವಿಗಳು ಇರಲಿಲ್ಲ, ಕಾಣಲಿಲ್ಲ. ಆ ನಂತರ ಜೀವಿಗಳು ಸೃಷ್ಟಿಯಾಯಿತು. ಒಂದಲ್ಲ ಒಂದಿನ ಈ ಹೇಗೆ ಝೀರೋ ಆಗಿ ಇವಾಗಿರ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ಆ ಸೂರ್ಯನಿಂದಲೇ ಎಲ್ಲ ಸೌರಮಾನ ನಿಂತಿರ್ತಕ್ಕಂಥದ್ದು ಅಂತ ಕರಿತೀವಿ. ಆ ಸೂರ್ಯನಿಂದ ಎಲ್ಲ ಕಾಯಗಳು ನಿಂತಿದ್ದಾವೆ. ಯಾವಾಗ ಸೂರ್ಯನ ಒಂದು ಕ್ಷಣ ಕೈ ಕೊಟ್ಟರೆ ಎಲ್ಲವೂ ನಶಿಸಿ ಹೋಗ್ಬಿಡ್ತದೆ ಅನ್ನೋದು ಎಲ್ಲರಿಗೂ ವಿಜ್ಞಾನಿಗಳು ತಿಳಿದಿರ್ತಕ್ಕಂಥ ವಿಚಾರ. ಆದರೆ ವಿಜ್ಞಾನಿಗಳು ಯಾಕೆ ನೋಡ್ತಾ ಇರ್ತಾರೆ ಅಂದರೆ, ಈ ಗ್ರಹಣ ಅಂತಕ್ಕಂಥದ್ದು ಸೂರ್ಯನ ಮೇಲೆ ಎಲ್ಲ ಇಡೀ ಸೌರ ವ್ಯವಸ್ಥೆ ನಿಂತಿದೆಯಲ್ಲ, ಈ ಸೌರ ವ್ಯವಸ್ಥೆ ನಿಂತಿರಬೇಕಾದ್ರೆ ಆ ಸೂರ್ಯನೇ ಅದಕ್ಕೆ ಮೂಲ ಕಾರಣ, ಕೇಂದ್ರ ಬಿಂದು. ಅವನಿಗೆ ಗ್ರಹಣ ಹಿಡಿದಾಗ, ಅವನಿಗೆ ಹೆಚ್ಚು ಕಡಿಮೆ ಆದಾಗ ಪ್ರಪಂಚದಲ್ಲಿ ಏನೆಲ್ಲ ಅನಾಹುತಗಳಾಗಬಹುದು ಅಥವಾ ಶುಭ ಅಶುಭಗಳು ಯಾವ ರೀತಿ ಅಲ್ಲಿ ವಿಸ್ಮಯಗಳು ಆಗುತ್ತೆ ಆಕಾಶದಲ್ಲಿ ಅನ್ನೋದನ್ನು ವಿಜ್ಞಾನಿಗಳು ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ತಾರೆ. ಒಂದು ಸೆಕೆಂಡ್ಸ್ ಕೂಡ ವೇಸ್ಟ್ ಮಾಡಲ್ಲ ಅವರು. ಒಂದು ಸೆಕೆಂಡ್ಸಲ್ಲಿ ಏನು ಬೇಕೋ ಆಗ್ಬೋದು. ಗ್ರಹಣ ಸಾಮಾನ್ಯವಾಗಿ 7 ನಿಮಿಷ ಇರ್ತದೆ ಅಂತ ಅನ್ಕೋತೀವಿ ನಾವು. 7 ನಿಮಿಷ 5 ಸೆಕೆಂಡ್ ಇರ್ತದೆ ಯಾವಾಗಲೂ ಗ್ರಹಣ. ಆ ಗ್ರಹಣಗಳಲ್ಲಿ ಬೇಕಾದಷ್ಟು ಗ್ರಹಣಗಳಿದ್ದಾವೆ. ಅದು 5-6 ಗ್ರಹಣಗಳು ಅಥವಾ 3 ರೀತಿಯಾಗಿರ್ತಕ್ಕಂಥ ಗ್ರಹಣ ಅಂತ ನಾವು ಕರೆದರೂ ಕೂಡ, ಮೊದಲು ಗ್ರಹಣ ಅಂತಕ್ಕಂಥದ್ದು 3 ಆಯಾಮ. ಅಂದರೆ ಯೋಗಿಗಳಿಗೆ ಒಂದು, ಜನಸಾಮಾನ್ಯರಿಗೆ ಒಂದು, ವಿಜ್ಞಾನಿಗಳಿಗೆ ಒಂದಾದರೆ ಅಂದ್ರೆ ಒಂದೇ ಗ್ರಹಣ ಆದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ. ಇಲ್ಲ ಹಂಗಲ್ಲ. ಈಗ ಒಂದು ಗ್ರಹಣ ಬಂದಾಗ ಯೋಗಿಗಳು ಅದನ್ನು ಮೋಕ್ಷಕ್ಕೋಸ್ಕರ, ತನ್ನ ಮಂತ್ರಸಿದ್ಧಿಗೋಸ್ಕರ, ತನ್ನ ಮೋಕ್ಷಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ. ವಿಜ್ಞಾನಿಗಳು ಏನು ಮಾಡ್ತಾರೆ, ಏನೆಲ್ಲ ಅವಯವಗಳು, ಏನೆಲ್ಲ ವಿಸ್ಮಯಗಳು ಆಗಬಹುದು ಈ ಗ್ರಹಣದ ಮೂಲಕ ಅನ್ನೋದನ್ನು ಅವರು ರಿಸರ್ಚ್ಗೆ ಹಾಕೋತಾರೆ, ಸಂಶೋಧನೆಗೆ ಹಾಕೋತಾರೆ. ಇದುವರೆಗೂ ಗೊತ್ತಿಲ್ಲ ಬ್ರಹ್ಮಾಂಡ ಯಾವತ್ತು ಬಂತು, ಬ್ರಹ್ಮಾಂಡ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ಜ್ಯೋತಿಷಿಗಳು ಏನು ಮಾಡ್ತಾರೆ, ಎಲ್ಲ ಗ್ರಹಗಳು ಎಷ್ಟಿದ್ದಾವೆ ಸೌರ ವ್ಯವಸ್ಥೆಯಲ್ಲಿ, ನಮಗೆ ತಿಳಿದ ಮಟ್ಟಿಗೆ ಭೂಮಿಯಲ್ಲೇ ಜೀವಿಗಳು ಬದುಕಿರೋದು ಅಂತ. ಈ ಬದುಕಿರತಕ್ಕಂಥ ಜೀವಿಗಳ ಮೇಲೆ ಆ ಸೂರ್ಯನಿಂದ ಬೀಳ್ತಕ್ಕಂಥ ಬೆಳಕೇನಿದೆಯೋ, ಆ ಸೂರ್ಯನ ಬೆಳಕು ಬರ್ಬೇಕಾದ್ರೆ 8 ನಿಮಿಷ ಬೇಕು ನಮಗೆ. ಸೊ ಆ 8 ಸೆಕೆಂಡ್ಸ್ ಅಥವಾ 8 ನಿಮಿಷ ಅಂತ ಏನು ಕರಿತೀವಿ, 8 ಅಂತ ನಾವು ಕರಿತೀವೋ, ಅದರ ಮೇಲೆ ಜೀವಿಗಳ ಮೇಲೆ ಯಾವ ಪ್ರಭಾವ ಬೀರ್ತದೆ ಅಂತ ಗ್ರಹಣದಲ್ಲಿ ಹೇಳ್ತಾ ಹೋಗ್ತಾರೆ. ಗ್ರಹಣ ಹಿಡಿದಾಗ ಮನುಷ್ಯನಿಗೆ ಮೊದಲು ವ್ಯಾಧಿ ಉಲ್ಬಣ ಆಗ್ತದೆ ಅಂತ, ಸಕಲ ಜೀವರಾಶಿಗಳಿಗೆ. ಅದು ಮಾನವನಾಗಲಿ ಪ್ರಾಣಿಗಳಾಗಲಿ ಭೂಮಿ ಮೇಲೆ ವಾಸಿಸುವಂಥ ಜೀವಿಗಳಿಗೆ ಮೊದಲು ವ್ಯಾಧಿ ಉಲ್ಬಣ ಆಗ್ತದೆ. ವ್ಯಾಧಿಯ ಜೊತೆಯಲ್ಲಿ ಅವನಿಗೆ ಪ್ರವಾಸ ಉಂಟಾಗ್ತದೆ. ಆ 3ನೇದಾಗಿ ಮರಣದ ಸೂಚಕ ಅಂತ ಕರೀತಾರೆ. ಅದು ಗ್ರಹಣ ಬಂದಾಗ ಒಂದು ಮರಣ ಸೂಚಕ, ವ್ಯಾಧಿ, ಪ್ರವಾಸ, ಈ 3 ಕೊಡ್ತಕ್ಕಂಥದ್ದು ಈ ಗ್ರಹಣದ ಎಫೆಕ್ಟು. ಆದರೆ ಯಾರ್ಯಾರಿಗೆ ಅಂತಕ್ಕಂಥದ್ದು ಯಾವ ನಕ್ಷತ್ರದಲ್ಲಾಗುತ್ತೋ, ಧನಿಷ್ಠ ನಕ್ಷತ್ರದಲ್ಲಿ ಅದು ಮಕರ ಮತ್ತು ಕುಂಭಕ್ಕೆ ಬಂದಾಗ ಮಕರ ರಾಶಿಯವರಿಗೂ ಕುಂಭರಾಶಿಯವರಿಗೂ ಆರೋಗ್ಯದ ಮೇಲೆ ಗಮನ ಕೊಡಬೇಕಾಗ್ತದೆ. ಅದಾದಮೇಲೆ ಪ್ರವಾಸಗಳ ಮೇಲಿಂದ ಮೇಲಿಗೆ ಅನಗತ್ಯ ಪ್ರವಾಸಗಳು ಉಂಟಾಗ್ತದೆ. ಆನಂತರ ಅನಾರೋಗ್ಯಕ್ಕೆ ಯಾರಾದರೂ ಬೆಡ್ ರಿಡನ್ ಆಗಿದ್ದರೆ ಅದಕ್ಕೆ ಮರಣದ ಸೂಚನೆ ಅಂತ ಅದು ಗ್ರಹಣದ ಉದ್ದೇಶ. ಇದಾದ ಮೇಲೆ
ಸಂಕ್ಷಿಪ್ತವಾಗಿ ನಾವೇನ್ ಮಾಡ್ತೀವಿ, ಗ್ರಹಣ ಅಂತಕ್ಕಂಥ ಬಂದಾಗ ಮೊದಲು ದೇಶ ರಾಜ್ಯ ನೋಡಿದಾಗ ಅದು ಸರ್ಕಾರದ ಮೇಲೆ, ಮಂತ್ರಿಮಂಡಲದ ಮೇಲೆ ಪ್ರಭಾವ ಬೀರ್ತದೆ ಅಂತ. ಗ್ರಹಣ ಬೀರೋದೇ ಮಂತ್ರಿಮಂಡಲದ ಮೇಲೆ. ಆಗಿನ ಕಾಲದಲ್ಲಿ ಅದಕ್ಕೆ ಗ್ರಹಣಗಳು ದೇವಸ್ಥಾನ ಕುತೂಹಲ ಇರೋದು. ಈಗ ಅವ್ರು ಹೇಳ್ತಾ ಇರೋದು ಸರ್ಕಾರಗಳ ಮೇಲೆ ಪ್ರಭಾವ ಅಂತ. ಅದು ಯಾವ ರೀತಿ? ಹಂಗಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ರೀತಿ ಚರ್ಚೆಗಳಾಗ್ತಾ ಇದೆ. ಇದರಿಂದ ಏನಾದ್ರೂ ಪ್ರಭಾವ ಇದೆಯಾ? ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೊಬ್ರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಖ್ಯಾತ ಜ್ಯೋತಿಷಿಗಳು ಆದಂತಹ ರಜತ್ ಗುರುಗಳಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಜತ್ ಗುರುಗಳೇ, ಗ್ರಹಣ ಅಂದ ತಕ್ಷಣ ಆತಂಕ, ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ಆ ಪದ ಕೇಳದಂಗೆ ಆತಂಕ ಜನರಲಿ ಅಂತ. ಅದು ಒಳ್ಳೇದಾ ಕೆಟ್ಟದ್ದಾ ಅದ್ರ ಬಗ್ಗೆ ಇನ್ನೂ ಕೂಡ ಪರಾಮರ್ಶೆಗಳಾಗ್ತಾನೆ ಇದೆ. ಬಟ್ ಗ್ರಹಣ ಅಂದ್ರೆ ಕೆಟ್ಟದನ್ನುವಂತ ಭಾವನೆನೇ ಬಹುತೇಕರಿಗೆ ಅಂತ. ಸೊ ಈ ಬಾರಿಯ ಗ್ರಹಣ ಗೋಚರ ಆಗದಿದ್ರು ಕೂಡ ಅದರ ಪಾಲನೆ ಅಗತ್ಯ ಇದೆ ಅಂತ ಅನ್ಸುತ್ತಾ, ಹೇಗೆ? ಅಲ್ಲ, ಮೊದಲಿಗೆ ಗುರುಭ್ಯೋ ನಮಃ. ಮೊದಲನೇದಾಗಿ ಈ ಸೂರ್ಯಗ್ರಹಣ ಅದು ಸಾಮಾನ್ಯ ನೈಸರ್ಗಿಕಲ್ಲಿ ನಡೆಯುವಂಥ ಒಂದು ಕುತೂಹಲ ಸರ್ವೇ ಸರ್ವಸಾಮಾನ್ಯಗೆ ಸಹಜ ಪ್ರಕ್ರಿಯೆ. ಇದು ಪ್ರಕೃತಿಯಲ್ಲಿ ನಡೆಯುವಂಥದ್ದು, ಭಯಪಡೋಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಏನಂದರೆ, ಗ್ರಹಣ ಆವಾಗಿನ ಕಾಲದಿಂದ ನಮ್ಮ ಸನಾತನ ಧರ್ಮಗಳಲ್ಲಿ ತಿಳಿಸಿರೋದೇನೆಂದರೆ, ಗ್ರಹಣ ಅನ್ನೋದೇ ಒಂದು ಸೂತಕದ ಕಾಲ ಅಂತ ಹೇಳ್ತೀವಿ. ಈಗ ಮನೆಯಲ್ಲಿ ಸೂತಕ ಕಾಲ, ಯಾರು ತೀರೋದ್ರೆ ಯಾವ ಥರ ನಾವು ಸೂತಕ ಆಚರಣೆ ಮಾಡ್ತೀವಿ, ಆ ರೀತಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ನಮ್ಮ ಒಂದು ಈ ಜಗತ್ತು ನಡೀತಾ ಇರೋದೇ ಸೂರ್ಯನಿಂದ, ಮುಖ್ಯವಾಗಿ ಸೂರ್ಯ ಚಂದ್ರನಿಂದ ನಡೀತಾ ಇರೋ ಜಗತ್ತು. ಅಂದರೆ ಅದಕ್ಕೆ ಸೂತಕ ಬಂದಾಗ ನಮಗೆ ಒಂಥರ ಸೂತಕ. ಮನೆಯಲ್ಲಿ ಯಜಮಾನರು ತೀರೋದಾಗ ಏನಾಗುತ್ತೆ ಹೇಳಿ, ಮನೆಯಲ್ಲಿ ಏನೊಂಥರ ಸೂತಕದ ವಾತಾವರಣ ಅಂತ ಹೇಳಿ ಸುಮಾರು 1 ವರ್ಷದ ತನಕ ಆಚರಣೆ ಮಾಡ್ತೀವಿ, ಯಾರ ಮನೆಯಲ್ಲಿ ಹಿರಿಯರು ತೀರೋದ್ರಂದರೆ. ಅದೇ ರೀತಿ ಈ ನಮ್ಮ ಜಗತ್ತಿಗೆ ಕಾರಕ ಯಾರು? ಸೂರ್ಯ. ರವಿಗೆ ಆ ಥರ ಒಂದು ಗ್ರಹಣ ಬಂದಾಯಿತು ಅಂತಂದರೆ, ಸಾಮಾನ್ಯವಾಗಿ ಈ ಜೀವ ಜಂತುಗಳಿಗೆ ಏನಿದೆ, ಲಕ್ಷಾಂತರ ಜೀವ ಜಂತುಗಳೇನಿದೆ, ಅದರಲ್ಲೂ ಮುಖ್ಯವಾಗಿ ಈ ಮನುಷ್ಯರಿಗೆ, ಅಂದರೆ ಚಂದ್ರಗ್ರಹಣದಲ್ಲಿ, ಭೂಮಿ ಗ್ರಹದಲ್ಲಿರುವಂಥ ಮನುಷ್ಯರಿಗೆ ಇದು ಪ್ರಭಾವ ಬಿದ್ದೇ ಬೀಳುತ್ತೆ. ಆದರೆ ಈ ಸರಿ ಏನಂದರೆ, ಗ್ರಹಣ ಸುಮಾರು 4.25 ಗಂಟೆ ಇರುವಂಥದ್ದು. ಆದರೆ ನಮ್ಮ ಭಾರತಕ್ಕೆ ಇದಿಲ್ಲ. ಸುಮಾರು ಅಂಟಾರ್ಟಿಕಾ, ಸೌತ್ ಆಫ್ರಿಕಾ ಆ ಕಡೆ ಇರುವಂಥದ್ದು. ಆದ್ರೂ ಕೂಡ ಇದು ಸೂತಕದ ಕಾಲನೇ. ಯಾಕಂದರೆ ಗ್ರಹಣ ಅನ್ನೋದು ನಾವು ಸ್ವಲ್ಪ ಒಂದು ಸೂತಕದ ಕಾಲ ಇರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು. ಮುಖ್ಯವಾಗಿ ಏನಂತಂದರೆ, ಈ ಒಂದು ಪ್ರಹರ ಅಂತೀವಿ, ಅಂದರೆ 3 ಗಂಟೆ ಕಾಲ ಒಂದು ಗ್ರಹಣದ ಮುಂಚೆನೇ ಸ್ವಲ್ಪ ಉಪವಾಸ ಇರುವಂಥದ್ದು, ಅಥವಾ ಇವತ್ತಿನ ದಿನ ಉಪವಾಸ ಇರುವಂಥದ್ದು. ಗ್ರಹಣದ ನಂತರ ಒಂದು 3 ಗಂಟೆ, ಒಂದು 10 ಗಂಟೆ 11 ಗಂಟೆ ನಂತರ ದೇವರ ಪೂಜೆ ಮಾಡೋಂಥದ್ದು, ಜಪ ತಪ್ಪಗಳು ಮಾಡೋಂಥದ್ದು. ತದನಂತರ ನೀವು ಆಹಾರ ಸೇವನೆ ಮಾಡೋಂಥದ್ದು ಮಾಡಿ. ಕೆಲವೊಬ್ಬರಿಗೆ ಪಾಪ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರೆ. ಅಲ್ಲ, ಈಗ ತದ್ವಿರುದ್ಧವಾಗಿ ನೀವು ವಿಜ್ಞಾನಿಗಳ ಹತ್ರ ಪ್ರಶ್ನೆ ಮಾಡಿದ್ರೆ, ಅದೇ ಸಮಯದಲ್ಲಿ ನಾವು ತಿಂತೀವ್ರಿ ನಮ್ಗೆ ಏನಾಗ್ಬಿಡುತ್ತೆ ಅಂತ ಬಹುತೇಕ ಸಲ ಸೈಂಟಿಸ್ಟ್ ಎಲ್ಲ ಏನದು ರೋಡಿಗೆ ಬಂದ್ಬಿಟ್ಟು ಅದೇ ಟೈಮಲ್ಲಿ ಊಟ ಮಾಡಿದ್ದಾರೆ. ಈಗ ನೋಡಿ, ಅದಕ್ಕೇನೆ ನಾನು ಕೆಲವೊಂದು ಹೇಳ್ತೀನಿ. ಈಗ ಸಾಮಾನ್ಯವಾಗಿ ಏನಂದ್ರೆ, ನಮ್ಮ ಭಾರತದಲ್ಲಿ ಒಂದು ಹೆಣ್ಮಗಿಗಾಗ್ಲಿ, ಒಂದು ಚಿಕ್ಕ ಚಿಕ್ಕ ವಸ್ತುಗಳು, ಒಂದು ಪ್ರಾಣಿಗಳಿಗೆ, ಒಂದು ಹಲ್ಲಿ ಆಗಿರ್ಬೋದು ಅಥವಾ ಒಂದು ಹಾವಿಗಾಗಿರೋ ನಾವು ಪೂಜೆ ಮಾಡ್ತೀವಿ. ಅದೇ ಹಾವನ್ನ ಬೇರೆ ದೇಶದಲ್ಲಿ ತಿಂತಾರೆ. ಇವತ್ತು ಆ ದೇಶದ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಜಂಗಲಿ ಅವರಲ್ಲಿ ಮಾನವೀಯತೆಯೇ ಇಲ್ಲ, ಮನುಷ್ಯನೇ ಕೊಂತಾರೆ. ನೋಡ್ತಾ ಇದ್ದೆ ಆತಂಕವಾದಿಗಳು ಯಾವ ರೀತಿ ಇದೆ. ಕೊನೆಯದಾಗಿ ಉಳಿಯೋದು ಯಾವುದು? ಈ ದೇಶ ಸಂಸ್ಕೃತಿ ಸುಸಂಸ್ಕೃತ ಇರುವಂಥ ದೇಶನೇ ಉಳಿಯೋದಕ್ಕಂತ.